ಕೆಡಬೇಡ ಓ ಮನುಜ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಓ ಮನುಜ. ಒಡಲ ಭೂಮಿಯ ಸಂಗ ಒಡವೆ ತಾನೇನಪ್ಪುದು, ಒಡಲ ಭೂಮಿಯ ಸಂಗ ಒಡವೆ ತಾನೇನಪ್ಪುದು. ಕೈ ಹಿಡಿದ ಮಾಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ. ಕೈ ಹಿಡಿದ ಮಾಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ. ಸಾವಿಗೆ ಸಂಗಾಡ ಯಾರಿಲ್ಲ ಕಾಣ, ಸಾವಿಗೆ ಸಂಗಾಡ ಯಾರಿಲ್ಲ ಕಾಣ. ನಿಕ್ಕಳಂಕ ಮಲ್ಲಿಕಾರ್ಜುನ, ನಿಕ್ಕಳಂಕ ಮಲ್ಲಿಕಾರ್ಜುನ. ಆನೆ ಕುದುರೆ ಬಂಡಿ ಭಂಡಾರ ಬೀತರೇನೋ, ಆನೆ ಕುದುರೆ ಬಂಡಿ ಭಂಡಾರ ಬೀತರೇನೋ. ತಾನುಂಬುವುದು ಪಡಿಯಕ್ಕೆ ಮಲಗುವುದಾದ ಮಂಚ, ಮಲಗುವುದಾದ ಮಂಚ, ಮಲಗುವುದಾದ ಮಂಚ. ಶರಣ ಶರಣ. ಒಡ ಬೀಜವು ವಟವೃಕ್ಷ ಕೋಟಿಯನೊಳಗೊಂಡಿಪ್ಪಂತೆ, ಸೆಡೆಯಿಂದಲಾದ ಚಾಂಡಕೋಟಿಯನೊಳಗೊಂಡಿಹ ಲಿಂಗವೇ, ಲಿಂಗವೇ. ಒಡ ಬೀಜವು ವಟವೃಕ್ಷ ಕೋಟಿಯನೊಳಗೊಂಡಿಪ್ಪಂತೆ, ಸೆಡೆಯಿಂದಲಾದ ಚಾಂಡಕೋಟಿಯನೊಳಗೊಂಡಿಹ ಲಿಂಗವೇ, ಲಿಂಗವೇ. ಅಯಮ್ಮೆ ಅಸ್ತು ಭಗವಾನ್ ಎಂದೆನಿಸುವ ಲಿಂಗವೇ, ಅಯಮ್ಮೆ ಅಸ್ತು ಭಗವಾನ್ ಎಂದೆನಿಸುವ ಲಿಂಗವೇ. ಚಕಿತಮಪಿ ದತ್ತೆ ಶ್ರುತಿರಪಿ ಎಂದೆನಿಸುವ ಲಿಂಗವೇ, ಚಕಿತಮಪಿ ದತ್ತೆ ಶ್ರುತಿರಪಿ ಎಂದೆನಿಸುವ ಲಿಂಗವೇ. ಒಟ ಬೀಜವು ವಟವೃಕ್ಷ ಕೋಟಿಯನೊಳಗೊಂಡಿಪ್ಪಂತೆ, ಸೆಡೆಯಿಂದಲಾದ ಚಾಂಡಕೋಟಿಯನೊಳಗೊಂಡಿಹ ಲಿಂಗವೇ, ಲಿಂಗವೇ. ನೀವು ಎಮ್ಮ ಕರಸ್ಥಲಕ್ಕೆ ಬಂದು ಸೂಕ್ಷ್ಮ ಬಾಧೆ, ನೀವು ಎಮ್ಮ ಕರಸ್ಥಲಕ್ಕೆ ಬಂದು ಸೂಕ್ಷ್ಮ ಬಾಧೆ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಒಟ ಬೀಜವು ವಟವೃಕ್ಷ ಕೋಟಿಯನೊಳಗೊಂಡಿಪ್ಪಂತೆ, ಸೆಡೆಯಿಂದಲಾದ ಚಾಂಡಕೋಟಿಯನೊಳಗೊಂಡಿಹ ಲಿಂಗವೇ, ಲಿಂಗವೇ, ಲಿಂಗವೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಪಾದೋದಕ ಪ್ರಸಾದವ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲದಾಗಿ ನಾನು ಬಸವ ಬಸವ ಎನ್ನುತ್ತಿದ್ದೇನಯ್ಯ, ಕಲಿದೇವರ ದೇವ. ಬಸವ ಕೇಂದ್ರ, ಯುವ ಬಸವ ಕೇಂದ್ರ, ಮಹಿಳಾ ಬಸವ ಕೇಂದ್ರ, ಬಸವ ಚಾರಿಟೇಬಲ್ ಟ್ರಸ್ಟ್, ರಾಷ್ಟ್ರೀಯ ಬಸವ ದಳ, ಬಸವ ಸಮಿತಿ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ 26ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು.
ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಪ್ಪ ಬಸವಣ್ಣನವರು ವಹಿಸಿದ್ದು. ಇವರಿಗೆ ಶಿವಶಂಕರಗೌಡ ಈ ಕಾರ್ಯಕ್ರಮದ ಸಾನ್ನಿಧ್ಯ ಮಹಾಲಿಂಗ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದು. ಇವರಿಗೆ ಗ್ರಂಥ ಪುಷ್ಪ ಶಿವಶಂಕರಗೌಡ ಹೊಸಳ್ಳಿ ಗ್ರಂಥ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ನೆಕ್ಸ್ಟ್ ಇದೆ ಸಿದ್ರಪ್ಪ ಅವರಿಲ್ಲ ಬಂದಿಲ್ಲ. ಈ ಕಾರ್ಯಕ್ರಮದ ಅನುಭಾವಿಗಳಾಗಿ ಈ ಕಾರ್ಯಕ್ರಮಕ್ಕೆ ಅನುಭಾವಿಗಳಾದ ನುಡಿಗಳನ್ನು ನುಡಿಯಲು ಆಗಮಿಸಿರುವ ಅನುಭಾವಿಗಳಾದ ರಾಜಶೇಖರ್ ನಾರ್ನಾಳ್ ಗಂಗಾವತಿ ಶರಣರಿಗೆ ಸ್ವಾಗತ ಕೋರುತ್ತಾ ಇವರಿಗೆ ರಾಮನಗೌಡ ಪೊಲೀಸ್ ಪಾಟೀಲ್ ಶರಣರು ಬಂದು ಗ್ರಂಥ ಪುಷ್ಪ ಕೊಡುವ ಮೂಲಕ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲು ಆಗಮಿಸಿರುವ ಶರಣರಾದ ರುದ್ರಪ್ಪ ಸೂಳಿಕೆರೆ ಶರಣರಿಗೆ ಸ್ವಾಗತ ಕೋರುತ್ತಾ ಇವರಿಗೆ ಅಂಬರೀಶ್ ತಾತ ಶರಣರು ಬಂದು ಗ್ರಂಥ ಪುಷ್ಪ ಕೊಡುವ ಮೂಲಕ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ನಮಃ. ಬಸವ ಕೇಂದ್ರದ ಅಧ್ಯಕ್ಷರಾದ ಕರೇಗೌಡ ಕುರ್ಕುಂದಿ ಶರಣರಿಗೆ ಸ್ವಾಗತ ಕೋರುತ್ತಾ ಇವರಿಗೆ ರಾಘವೇಂದ್ರ ಗೊರೆಬಾಳ್ ಶರಣರು ಬಂದು ಗ್ರಂಥ ಪುಷ್ಪ ಕೊಡುವ ಮೂಲಕ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಹಾಗೂ ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷರಾದ ಶರಣಿ ಶ್ರೀ ಸುಮಂಗಳ ಚಿಂಚರಗಿ ಅಮ್ಮನವರಿಗೆ ಸ್ವಾಗತ ಕೋರುತ್ತಾ ಇವರಿಗೆ ಸ್ವಾಗತ ಕೋರುತ್ತಾ ರೂಪಕ್ಕ ತಿರುವಳ್ ಶರಣರು ಬಂದು ಗ್ರಂಥ ಪುಷ್ಪ ಕೊಡುವ ಮೂಲಕ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶರಣರಾದ ವಿಜಯಲಕ್ಷ್ಮಿ ನಾರ್ನಾಳ್ ಅವರಿಗೆ ಸ್ವಾಗತ ಕೋರುತ್ತಾ ಶಶಮಕ್ಕ ಕಾಣ್ಯಾಳ್ ಶರಣರು ಬಂದು ಗ್ರಂಥ ಪುಷ್ಪ ಕೊಡುವ ಮೂಲಕ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅತಿಥಿಗಳಾದ ಮಾದೇವಪ್ಪ ಗೊರೆಬಾಳ್ ಶರಣರಿಗೆ ಸ್ವಾಗತ ಕೋರುತ್ತಾ ಇವರಿಗೆ ವೀರಭದ್ರಪ್ಪ ಹಳ್ಳಿ ಶರಣರು ಬಂದು ಗ್ರಂಥ ಪುಷ್ಪ ಕೊಡುವ ಮೂಲಕ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುಖ್ಯ ಅತಿಥಿಗಳು ನಮ್ಮ ಮನೆಯ ಹಿರಿಯ ಚೇತನ ಹಿರಮ್ಮಮ್ಮ ಅಮ್ಮನವರಿಗೆ ಸ್ವಾಗತ ಕೋರುತ್ತಾ ಇವರಿಗೆ
ಅಯ್ಯಂಕಕ್ಕಿ ತುರುವಾಡ್ ಅಮ್ಮನವರಿಗೆ ಗ್ರಂಥ ಪುಷ್ಪ ಕೊಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ಹಾಗೂ ಅಕ್ಕಂದಿರಿಗೆ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಶರಣು ಶರಣ. ಸ್ವಾಗತ ಭಾಷಣ ಮಾಡಿದಂತ ಶರಣ ಚಿತ್ಕಳೆ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈಗ ಉದ್ಘಾಟನೆ ಬಸವ ಮೂರ್ತಿಗೆ ಪಗಡದಿನಿ ಬಸವರಾಜಪ್ಪ ಕಕ್ಕ ಅವರು ಹಾಗೂ ಬಸಮ್ಮ ಕಕ್ಕಿ ಅವರು ಬಂದು ಅಂಬರೀಶ್ ಕಕ್ಕ, ಲಕ್ಷ್ಮೀ ಕಕ್ಕಿ ಅವರು, ಪಗಡದಿನಿ ಕುಟುಂಬದವರು ಬಂದು ಉದ್ಘಾಟನೆ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾರಣನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿತು ಜನ್ಮ ಸಂಗನ ಬಸವ ಭಯಂಬಲಿಯನ್ನ ಭವಹರಿತು ಸಹಯಂಬಲಿ ಸರ್ವಜ್ಞಾನಿಯಾದೆನು ವಯಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯಗಳನ್ನ ಸರ್ವಾಂಗದಲ್ಲಿ ತೊಳೆದು ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆನು ಕಾಣ ಗುಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿಗಳು. ಅಣ್ಣನವರಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಇವರಿಗೆ ಗ್ರಂಥ ಪುಷ್ಪಾರ್ಪಣೆ ಅನಂತಪಣ್ಣ ಅವರಿಂದ ಹಾಗೂ ಶರಣಶ್ರೀ ಸುನಂದಮ್ಮ ಕಕ್ಕಿಯವರು ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಇವರಿಗೆ ಸ್ವಾಗತ ಕೋರಲು ಅನ್ನಮಗ ಗಮನ ಇವರಿಗೆ. ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲಿದ್ದಾರೆ ಶರಣಶ್ರೀ ರುದ್ರಪ್ಪ ಅಣ್ಣನವರು. ಸಿದ್ದರಾಮ ಸೌಕರ್ಯ ಇಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು, ಸಾವೆಂಬುದು ಸಯವಲ್ಲ.
ಲಿಂಗದಲ್ಲಿ ಹುಟ್ಟಿದ ಲಿಜೈಕಂಗೆ ಆ ಲಿಂಗವಲ್ಲದೆ ಮತ್ತೆ ಬೇರೊಂದೆಡೆಯಿಲ್ಲ. ಕೂಡಲ ಸಂಗನ ಶರಣ ಸೊಡ್ಡಳ ಬಾಚರಿಸರು, ನಿಜ ಲಿಂಗದ ಒಡಲ ಒಕ್ಕು ಬಗೆದೊಡೆ, ಉಪಮಿಸಬಲ್ಲವರು ನಾನು ಕಾಣೆ ಕೂಡಲ ಸಂಗಮ ದೇವ ಎನ್ನುವಂತ ಅಪ್ಪ ಬಸವಣ್ಣನವರ ವಚನ ಸ್ಮರಣೆಯೊಂದಿಗೆ ವಿಶ್ವಗುರು, ವಿಶ್ವ ಸಂತ, ಕಿಂಕರತೆಯಿಂದ ಶಂಕರನನ್ನು ಕಂಡ ಮಹಾ ಮಾನವತಾವಾದಿ ಅಪ್ಪ ಬಸವಣ್ಣನವರ ಪಾದಾವೃಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ 12ನೇ ಶತಮಾನದ ಎಲ್ಲ ಶರಣ ಶರಣೀಯರ ಪಾದಾವೃಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಾವೃಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಅದೇ ರೀತಿಯಾಗಿ ಈ ಬಸವ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬಸವ ಕೇಂದ್ರ ಇವೆಲ್ಲವುಗಳನ್ನು ತಮ್ಮ ಒಂದು ಶ್ರಮದಿಂದ ಸ್ಥಾಪನೆ ಮಾಡಿ ಇವತ್ತೆಲ್ಲ ಅವನ್ನೆಲ್ಲವನ್ನು ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ನಮ್ಮ ಹಿರಿಯ ಚೇತನರ ಪರಮ ಪೂಜ್ಯ ಮಹಾಶಿವಶರಣ ವೀರಭದ್ರಪ್ಪಣ್ಣ ಕುರ್ಕುಂದಿ ಅವರ ಪಾದಾವೃಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶರಣ ಶ್ರೀ ಸಿದ್ದರಾಮಪ್ಪ ಸಾವುಕಾರ್ ಮಾಡಿಸಿರು ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಚನ್ನಬಸವ ತುರುವಾಳ ಅವರು ಬಂದು ಹಿರಿಯರನ್ನು ಪುಷ್ಪ ಗ್ರಂಥದೊಂದಿಗೆ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನನಗೆ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶರಣಶ್ರೀ ಕರಿಗೋರಪ್ಪಾಜಿ ಅವರಿಗೂ ಮತ್ತು ಅದೇ ರೀತಿಯಾಗಿ ಈಗ ತಾನೇ ವೇದಿಕೆ ನಾವು ಅಲಂಕರಿಸಿರ್ತಕ್ಕಂಥ ಸಿದ್ದರಾಮಪ್ಪ ಸಾವುಕಾರಪ್ಪಾಜಿ ಅವರಿಗೂ ಮತ್ತು ಅನುಭಾವಿಗಳಾಗಿರ್ತಕ್ಕಂಥ ಶರಣಶ್ರೀ ರಾಜಶೇಖರ್ ನಾರ್ನಾಳ್ ಶರಣರಿಗೂ ಮತ್ತು ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮದೊಳಗೆ ನಮ್ಗೆ ವೀರಭದ್ರಪ್ಪ ಒಂದು ಮಾತು ಹೇಳ್ತಿದ್ರು ನಮ್ಗೆ ಏನಂದ್ರೆ 12ನೇ ಶತಮಾನದಾಗ ನೆಗೆಮಾರಿ ತಂದೆ ಅಂತ ಒಬ್ಬ ಶರಣರು ಇರ್ತಿದ್ರು. ಆ ಶರಣರೇ ಮಾದೇವಪ್ಪಣ್ಣವ್ರು ಅಂತಂದು ವೀರಭದ್ರಪ್ಪಣ್ಣವರು ಬಹಳ ಹೇಳ್ತಿದ್ರು. ಅಂತ ಒಂದು ನೆಗೆಮಾರಿ ತಂದೆ ಸ್ವರೂಪಿಯಾಗಿರ್ತಕ್ಕಂಥ ಶರಣಶ್ರೀ ಮಾದೇವಪ್ಪಣ್ಣವರಿಗೂ ಮತ್ತು ನನ್ನ ಜೊತೆಗೆ ಬಂದಿರತಕ್ಕಂಥ ಒಬ್ಬ ಶರಣರು ನನ್ನ ಜೊತೆಗೆ ಬಂದಿದ್ದಾರೆ ಹಿರೇಬೊಮ್ಮಳ ನೋಡ್ರಿ. ಅವರು ವೀರಭದ್ರಪ್ಪಣ್ಣವರಿಂದ ಪ್ರಭಾವಿತರಾದವರು. ಈಗ 2 ವರ್ಷದಿಂದ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ್ರು. ಅಪ್ಪವರಿಂದ ಪ್ರಭಾವಿತ ಆಗಿ ನಮ್ಮೂರಾಗ ನಾನು ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ಮಾಡಿದ್ರು. ಈಗ 3 ತಿಂಗಳಿಂದ ಅವರು ಶಿವಾನುಭವ ಕಾರ್ಯಕ್ರಮ, ಮಾಸಿಕ ಶಿವಾನುಭವ ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರ. ಇದು 3ನೇದು. ಆದ್ರೆ ಅಪ್ಪವ್ರು ಇದ್ದಿದ್ರೆ ಇನ್ನೂ ಬಹಳ ನಮಗ್ ಖುಷಿ ಇರ್ತಿತ್ತು. ಆದ್ರೆ ಅಪ್ಪವರ ನೆನಪಿನ ಮೇಲೆ ಅವ್ರಿಗೆ ಇವತ್ತು ಪ್ರತಿ ತಿಂಗಳ ತಮ್ಮ ಹಿರೇಬೊಮ್ಮಳ ಗ್ರಾಮದಲ್ಲಿ, ಕೊಪ್ಪಳ ತಾಲೂಕು ಹಿರೇಬೊಮ್ಮಳ ಗ್ರಾಮದಲ್ಲಿ ಶಿವಾನುಭವ ಕಾರ್ಯಕ್ರಮ ಮಾಡ್ತಾರೆ. ಇದು ನಿನ್ನೆ ದಿನ ಅವರು ಪ್ರತಿ ತಿಂಗಳ 3ನೇ ಸೋಮವಾರ ಅವ್ರು ಮಾಡ್ತಾರ. ನಿನ್ನೆ 3ನೇ ಸೋಮವಾರ ಆಗಿದ್ದರಿಂದ ನಿನ್ನೆ ಅವರು ತಮ್ಮ ಊರಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ರು. ಅಂತ ಒಂದು ವೀರಭದ್ರಪ್ಪರ ಶರಣರ ಅನುಯಾಯಿಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಶರಣಪ್ಪ ಉಳ್ಳಾಗಡ್ಡಿ ಸಹೋದರರಿಗೂ ಮತ್ತು ಇನ್ನೊಬ್ಬ ನಮ್ಮ ತಾಯಂದಿರು, ಈ ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಸಹೋದರಿ ನಾರ್ನಾಳ ಸಹೋದರಿ ಅವರಿಗೂ ಮತ್ತು ಇನ್ನೊಬ್ಬ ಹಿರಿಯ ಜೀವಿ ತಾಯಿಯವರಿಗೂ ಮತ್ತು ಸಹೋದರಿ ಅವರು ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಶರಣ ತಂದೆ ತಾಯಿಗಳಿಗೂ ಶರಣಿಯರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಯಾಕಂದ್ರೆ ಪ್ರಾಸ್ತಾವಿಕ ನುಡಿ ಅಂದ್ರೆ ಸ್ವಲ್ಪ ಅದರಲ್ಲಿ ಗಟ್ಟಿತನ ಬೇಕು. ಯಾಕಂದ್ರೆ ಫೌಂಡೇಶನ್ ಅಂದ್ರೆ ಅದೇ. ಮತ್ತೆ ನಾನು ಸುಮ್ಮನೆ ಒಂದು 5-10 ನಿಮಿಷ ಮಾತಾಡೋ ಅಂತಂದು ಇಲ್ಲಿ ಹಚ್ಚಿದ್ರು.
ವಾಸ್ತವಿಕ ಕೈ ನುಡಿಗೆ ಇರಲಿ, ಅದು ಇರ್ಬೋದ್ರಪ್ಪ ಅವರ ಕರುಣೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಈ ಶ್ರಾವಣ ಮಾಸದ ಪರ್ಯಂತವಾಗಿ ಪ್ರತಿದಿನ ಮಾಡ್ತಕ್ಕಂಥ ಈ ಕಾರ್ಯಕ್ರಮ 26ನೇ ಕಾರ್ಯಕ್ರಮ ಅಂತೇಳಿ ಇಲ್ಲಿ ಕುಮಾರಿ ಹೇಳಿದ್ಲು. ಈ ಕಾರ್ಯಕ್ರಮಕ್ಕೆ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ನಮ್ಮ ಬಸವ ಕೇಂದ್ರ, ಮಹಿಳಾ ಬಸವ ಕೇಂದ್ರ, ಯುವ ಬಸವ ಕೇಂದ್ರ ಮತ್ತು ಬಸವ ಚಾರಿಟೇಬಲ್ ಟ್ರಸ್ಟ್ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ, ರಾಷ್ಟ್ರೀಯ ಬಸವದಳ, ಬಸವ ಸಮಿತಿ ಇವರೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರಲ್ಲ, ಅವರಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಮತ್ತು ಇದ್ರ ಜೊತೆಗೆ ಅವರು ಒಂದು ಶೀರ್ಷಿಕೆಯನ್ನು ಬಹಳ ಚಂದ ಇಟ್ಟಾರ. ಏನಿಟ್ಟಾರಂದ್ರ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ. ಇವತ್ತಿನ ದಿನಮಾನಗಳಿಗೆ ಅದರ ಅವಶ್ಯಕತೆ ಬಹಳ ಇದೆ. ಯಾಕಂದ್ರೆ ಶತಮಾನಗಳಿಂದ ಆಚೆ, ಯುಗಗಳಿಂದ ಆಚೆ ಅಂತ ಅಂದ್ರೆ ಅನ್ಬೋದು, ನಮ್ಮ ಭಾರತ ದೇಶ ಮೌಢ್ಯದಿಂದ ಬೆಳೆದು ಬಂದದ. ಮೌಢ್ಯ ಒಂದ್ ವೇಳೆ ನಮ್ಮ ದೇಶ ಇವತ್ತು ಮೌಢ್ಯದೊಳಗೆ ಒದ್ದಾಡ್ತಾ ಇರ್ಲಿಲ್ಲ ಅಂದ್ರ ಇವತ್ತು ಜಗತ್ತಿನ ಹಿರಿಯಣ್ಣನಾಗಿ ಇರ್ತೈತಿ ನಮ್ಮ ಭಾರತ ದೇಶ. ಯಾಕಂದ್ರೆ ನೋಡ್ರಿ, ಈಗ ಇಂಗ್ಲಿಷರು ನಮ್ಮ ದೇಶಕ್ಕೆ ಬಂದ್ರು. ಅವ್ರು ನಮ್ಮ ದೇಶವನ್ನ ಆಳ್ಬೇಕಾದ್ರೆ ಏನೆಲ್ಲ ಶ್ರಮ ಪಟ್ರು. ಕೊನೆಗೆ ಏನ್ ಮಾಡಿದ್ರೆ ಅವರು ಸುಮಾರು ಕ್ರಿಸ್ತಕ 1600 ಅಂತ ಇರಬಹುದು ಈಸ್ಟ್ ಇಂಡಿಯಾ ಕಂಪ್ನಿ ಅಂತೇಳಿ ಅವರು ಸ್ಥಾಪನಾ ಮಾಡಿದ್ರು. ನನಗಷ್ಟು ಇಸ್ವಿ ನೆನಪಿಲ್ಲ, ದಯವಿಟ್ಟು ಹೆಚ್ಚು ಕಮ್ಮಿ ಆದ್ರೆ ತಾವು ಸಹಕರಿಸ್ತಾರೆ ಅಂತ ಭಾವಿಸ್ತೇನೆ. ಅವತ್ತು ಅವರು ಈ ನಮ್ಮ ದೇಶದಲ್ಲಿ ಬಂದು ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಮಾಡಿದಾಗ ಅವರೊಂದು ಯೋಜನೆ ಹಾಕೊಂಡ್ರು. ಏನಪ್ಪಾ, ಈ ದೇಶದ ಬಹುತೇಕ ವಸಾಹತುಗಳು ನಮ್ಮ ಕೈವಶ ಆದವು, ಇನ್ನು ಅಲ್ಪ ಸ್ವಲ್ಪ ಉದಾವ, ಅವನ ವಶ ಮಾಡ್ಕೊಳ್ಳೋದೇನು ದೊಡ್ಡ ಆಗದ್ದಲ್ಲ. ಈ ದೇಶ ನಮ್ಮ ಕೈವಶ ಆದ್ಮೇಲೆ ಈ ದೇಶವನ್ನು ಹೆಂಗ ಆಳ್ಬೇಕು, ಎಷ್ಟು ದಿವಸದವರೆಗೆ ಈ ದೇಶ ನಮ್ಮ ಕೈಯಾಗಿರ್ತದೆ, ಏನು ಮಾಡಿದ್ರೆ ನಮಗೆ ಬಹುತೇಕ ಕಾಲ ನಮ್ಮ ದೇಶ ನಮ್ಮ ಆಡಳಿತ ಉಳಿತೈತೆ ಅನ್ನೋದಕ್ಕೊಂದು ಪ್ಲಾನ್ ಹಾಕಿದ್ರು ಅವರು. ಅವ್ರು ಏನ್ ಮಾಡಿದ್ರು, ಲಾರ್ಡ್ ಹಂಟನ್ ಅಂತಕ್ಕಂಥ ಒಬ್ಬ ವಕ್ತಾರನ್ನು ಬಿಟ್ರು ಅವರು ಇಡೀ ದೇಶಾದ್ಯಂತ ಬಿಟ್ಟು ಅವ್ ಏನ್ ಮಾಡಿದ್ರು, ಒಂದು ವರ್ಷ ಪರ್ಯಂತವಾಗಿ ಇಡೀ ಭಾರತ ದೇಶವನ್ನು ಸುತ್ತಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿವರೆಗೆ ಎಲ್ಲರೂ ಸರ್ವೆ ಮಾಡಿ ಲಾಸ್ಟ್ ವರದಿ ಕೊಡ್ತಾನವ ತಮ್ಮ ಒಂದು ಈಸ್ಟ್ ಇಂಡಿಯಾ ಕಂಪ್ನಿಗೆ. ಏನ್ ಕೊಡ್ತಾನಂದ್ರ, ಈ ದೇಶದಲ್ಲಿ ಅಕ್ಷರಸ್ಥರು ಇಲ್ಲ, ಆದಷ್ಟು ಇವ್ರಿಗೆ ಸಾಕ್ಷರತಾ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ರಿ, ಇವ್ರಿಗೆ ಅಕ್ಷರ ಕೊಡ್ಲಾರ್ದಂಗೆ ಹೋಗ್ರಿ ಅಂತಕ್ಕಂಥ ಒಂದು ಕೊಟ್ರು. ಇನ್ನೊಂದೇನ್ ಕೊಟ್ರು ಅಂದ್ರೆ ಅವರು ಈ ದೇಶದಲ್ಲಿ ಮೂಢನಂಬಿಕೆ, ಕಂದಾಚಾರ, ಮೌಢ್ಯದಿಂದ ಕೂಡ್ಯದ, ಅಪ್ರಭುತ್ವ ಮೌಢ್ಯದಾಗದ. ಇದು ಈ ದೇಶದನ್ನ ಮೌಢ್ಯ ಸಂಪ್ರದಾಯದೊಳಗೆ ನುಗ್ಗಿದ್ರೆ ನೀವು ಇನ್ನೂ ಬಹಳ ದಿವಸ ಈ ದೇಶವನ್ನು ಆಳ್ಬಹುದು ಅಂತ ಹೇಳ್ಕೊಟ್ರು. ಅಂದ್ರೆ ನೋಡ್ರಿ ಹೆಂಗದ ನಮ್ಮ ಪರಿಸ್ಥಿತಿ. ಅವರು ಇಂಥ ಒಂದು ತಂತ್ರಗಳನ್ನ ಬಳಸಿಕೊಂಡು, ನಮ್ಮ ದೌರ್ಬಲ್ಯವನ್ನು ಬಳಸಿಕೊಂಡು 200 ವರ್ಷ ಆಳಿದ್ರು. ಆದ್ರೂ ಇನ್ನೂ ನಾವು ಇವತ್ತಿನವರೆಗಾದ್ರೂ ಮೌಢ್ಯದಾಗ ಇದೀವಿ. ಇವತ್ತು ಕೆಲವೊಂದಿಷ್ಟು ಜನ ನಾವು ಬಸವ ತತ್ವದಾಗ ಅದೀವಂದ್ರೂ ಇಲ್ಲೆಲ್ಲ ಮಾತಾಡ್ತೀವಿ ಅಂದ್ರೆ ಒಳಗ ಮನೆಗೆ ಹೋದ್ರೆ ನಾವು ಮಡ್ಯದೊಳಗೆ ಸಿಕ್ಕಾಕಂತೀವಿ. ಯಾಕಂದ್ರೆ ನಮ್ಮ ಮನೆ ಇತ್ತಿತ್ಲಾಗ ಸುಧಾರಿಸಕತ್ತೇವಲ್ಲ, ಮತ್ತೆ ಹಿಂದ ನಮ್ಮ ಹಿರಿಯರಲ್ಲ ಅವ್ರ ನೆಟ್ಟ ಆಲದ ಗಿಡಕ್ಕೆ ನಾವು ಜೋತ್ ಬೆಳಕತ್ತೀವಿ. ಅದರಂತೆ ಈಗ ಇದು ಬಹಳ ಒಂದು ಅಚಾತುರ್ಯ ಅನಿಸ್ತದೆ ನನಗ. ಯಾಕಂದ್ರೆ ಇವತ್ತು ವಿದ್ಯಾವಂತರಾದವರು ಕೂಡ ಮೌಢ್ಯದೊಳಗ ಬಿದ್ದು ಒದ್ದಾಡಕತ್ತಾರ. ನೋಡ್ರಿ, ಈ ಮೊನ್ನೆ ನನಗೆ ಒಂದು ಬಹಳ ಆಶ್ಚರ್ಯ ಅನಿಸ್ತಿ. ನಮ್ಮಲ್ಲಿ ಒಬ್ರು ಆದರ್ಶ ಶಿಕ್ಷಕರು ಮೊನ್ನೆ ಲಿಂಗೈಕ್ಯರಾದ್ರು. ಲಿಂಗೈಕ್ಯರಾದ್ರೆ ಅವರು ನಮ್ಮ ಜೊತೆಗಿದ್ದಾಗ ಅವರು ವೈಚಾರಿಕವಾಗಿದ್ರು, ಸ್ವಲ್ಪ ವೈಜ್ಞಾನಿಕವಾಗಿದ್ರು. ಅವರು ಲಿಂಗೈಕ್ಯರಾದ್ಮೇಲೆ ಅವರು ಸತ್ತ ಗಳಿಗೆನೂ ಹೋಗಿ ಕೇಳಿ ಬಂದ್ರು. ಕೇಳಿ ಬಂದು ಅವ್ರು ಏನಂದ್ರೆ, ಯಾವುದೇ ಧನುಷ್ಯ ನಕ್ಷತ್ರ ಅಂತ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಆ ನಕ್ಷತ್ರ ದಿನ ಸತ್ತಾರವರು, ಅವತ್ತು ನೀವು ಮನೆ ಬಿಡ್ಬೇಕು, ಅವತ್ತು ನೀವು ಮನೆ ಬಿಡ್ಬೇಕಂತ ಹೇಳ್ಬಿಟ್ರು. ಅವ್ರ ಶ್ರೀಮತಿ ಅವ್ರು ನಾನು ಫೋನ್ ಮಾಡಿದ್ರೆ, ಹಿಂಗಿದ್ರಪ್ಪ ಹಿಂಗ್ ಬಂದದ ಅನ್ನ. ಅಲ್ರಿ, ನಮ್ಮ ಸರ್ ಅವ್ರು ವೈಚಾರಿಕವಾಗಿದ್ರು, ವೈಜ್ಞಾನಿಕವಾಗಿದ್ರು, ಅವ್ರು ಇಲ್ಲೀಗ ಅವ್ರಿಗೇನು ಹೇಳಕ್ ನನ್ನ ಕೈಲಿ ಆಗಲ್ಲ. ಮತ್ತೆ ನೀವು ಅವರು ಶಿಕ್ಷಕರೇ, ಅವ್ರ ಶ್ರೀಮತಿ ಅವರು, ನೀವು ಕೂಡ ಒಂದು ವಿಜ್ಞಾನ ಶಿಕ್ಷಕರು ಮತ್ತೆ ಇಂಥವೆಲ್ಲ ನಂಬ್ತೀರಿ ಅಂದ್ರೆ ನಾ ಏನ್ ಮಾಡ್ರಿ? ಸರ್ ನೀವು ಎಷ್ಟು ಕಾಲ ಕಷ್ಟಬಿಟ್ಟು ಆ ಮನೆ ಕಟ್ಟಿರಿ, ಆ ಮನೆ ಯಾಕೆ ಬಿಡ್ತೀರಿ ನೀವು ಅಂದ್ರೆ, ಇಲ್ಲಪ್ಪ ಇಲ್ಲ ನಮ್ಗ ಮತ್ತೆ ಹಂಗ ಬಂದ್ಬಿಟ್ಟದ,
ಇಲ್ದ್ರ ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ರೆ ಸರಿ ನಿಮ್ ತಿಪ್ಲಾರಿ ಅಂತ ಹೇಳಿದ್ರು. ಅಂದ್ರೆ ನೋಡ್ರಿ, ವಿದ್ಯಾವನ್ನು ಕಲಿಸುವಂತವ್ರು ಕೂಡ ಈ ಒಂದು ವ್ಯವಸ್ಥೆ ಸಿಕ್ಕಾಕೊಂಡ್ರ. ಅಂದ್ರೆ ಇದಕ್ಕೆ ನಾವಷ್ಟೇ ಕಾರಣ ಅಲ್ಲ, ನಮ್ಮಿಂದ ಒಂದು ಶಕ್ತಿ ಅದಲ್ಲ ಪಂಚಾಂಗ ಅನ್ನೋದು. ಅದು ನಮ್ಮ ಅಂದ್ರೆ ಇವತ್ತು ನಾವೆಲ್ಲರೂ ಪಂಚಾಂಗದ ಗುಲಾಮರು ಆಗಿರೋದ್ರಿಂದ ಈ ಮೌಢ್ಯ ಭಕ್ತಿಗೆ ನಾವು ಹೊಂಟು ಬಿಡ್ತೀವಿ. ನಮ್ಮೂರಿನಲ್ಲೇ ಮೊನ್ನೊಂದಾಯ್ತು, ಒಬ್ಬ ನೋಡ್ರಿ 80 ವರ್ಷದ ಅಜ್ಜಿ ತೀರ್ಕೊಂಡಿದ್ಲು. ಆ ಅಜ್ಜಿ ಮೊಮ್ಮಗ್ ಹೇಳಿದ್ ನಾನು, ಏ ತಮ್ಮ ನೀನು ಹೋಗಿ ಪಂಚಾಂಗ ದರ್ತಕ್ಕೆ ಹೋದ್ರ ಮತ್ತೆ ನಿನ್ನ ಮನೆ ಬಿಡಿಸ್ತಾರ, ದಯವಿಟ್ಟು ನೀನು ಹೋಗ್ಬೇಡ, ಸುಮ್ಮನೆ 10 ದಿವಸ ಕರ್ಮ ಏನೈತೆ ಅದ್ ಮಾಡ್ಕೆ ಮುಗಿಸ್ಬಿಡ ಅಂದ. ಅವಾಗ ಅವ್ರ ಅಪ್ಪ ಹೇಳಿದಂತೆ, ಏ ಹುಚ್ಚ ಅದ್ರಪ್ಪ ಹೆಂಗ್ ಗೊತ್ತ ಒಳ್ಳೇದ್ ಮತ್ ಕೇಳಿ ನಾನು ಕೇಳಿಸಿ ಮರ್ತು ಹೋದ್ನಂತ್ರಿ ಪಂಚಾಂಗದಾರ ಹತ್ರ. ಅವರು 6 ತಿಂಗಳ ಮನೆ ಬಿಡು ಅಂತ ಹೇಳಿದ್ರಿ. ನೋಡ್ರಿ 80 ವರ್ಷ ಮುದುಕಿ ಆ ಮನೆ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟದ. ಅದ್ ತನ್ನ ಜೀವನವೆಲ್ಲ ಸವಿಸ್ಯದ, ತನ್ನ ಇಡೀ ಜೀವನವನ್ನ ಆ ಮನೆ ಬೆಳೆಸೋ ಸಲುವಾಗಿ ಆ ಅಜ್ಜಿ ಶ್ರಮ ವಹಿಸುತ್ತ. ಮತ್ತೆ ಆ ಅಜ್ಜಿ ಇವತ್ತು ನಿಧನ ಒಂದಾಳಂದ್ರೆ ಆಕಿ ಸಲುವಾಗಿ ಮನೆ ಬಿಡ್ತಾರಂದ್ರ ಇದು ಎಂತ ಕರ್ಮ್ರಿ ಇದು. ಅದಕ್ಕೆ ನಾವು ಇವತ್ತು ಈ ಮೌಢ್ಯ ಮುಕ್ತ ಬದುಕಿಗಾಗಿ ನಾವು ಹೋರಾಡ್ಲಿಲ್ಲ ಅಂದ್ರೆ ನಾವು ಇನ್ನೂ ಮೌಢ್ಯಾಗಿ ಬಿಡ್ತೀವಿ. ಅದಕ್ಕ ನಾವು ನಮ್ಮ ಹಿರಿಯರು ಹೇಳ್ಬಿಟ್ರ, ಅಜ್ಜ ನೆಟ್ಟ ಆಲದ ಮರದ ಜೋತ್ ಬಿಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇನ್ನೂ ಇದೆ. ಇದು ಹೋಗ್ಬೇಕಂತಕ್ಕಂಥ ಮಾತುಗಳನ್ನು ನಾನು ತಮ್ಮೆದರ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅದೇ ರೀತಿಯಾಗಿ ಇವತ್ತು ಒಂದು ಚಿಂತನೆ ವಿಷಯವನ್ನು ಈ ಕಾರ್ಯಕ್ರಮದಲ್ಲಿ ಇಟ್ಟಿದ್ದಾರೆ. ಆ ಚಿಂತನೆ ವಿಷಯ ಅಂದ್ರೆ ಅದು ನಾನು ಅಷ್ಟೇ ಮಾತಾಡಕ್ ಹೋಗೋದಲ್ಲ, ಇದನ್ನ ನಾರಾಯಣ ಶರಣರಿಗೆ ಬಿಟ್ಕೊಡ್ತೀನಿ. ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಮಾತಾಡ್ತೀನಿ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರಿಗೆ ಸಾವಿಲ್ಲ. ಯಾರು ಹೇಳಿದ್ರಿ ಈ ಮಾತು? ಅಪ್ಪ ಬಸವಣ್ಣವ್ರು ಹೇಳಿದ್ರು. ಅಪ್ಪ ಬಸವಣ್ಣವ್ರು ಯಾರಿಗೆ ಸಾವಿಲ್ಲ ಅಂದ್ರು? 12ನೇ ಶತಮಾನದ ಎಲ್ಲಾ ಶಿವ ಶರಣರಿಗೆ ಅವ್ರಿಗೆ ಸಾವಿಲ್ಲ ಅಂದ್ರು. ಇದು ಸತ್ಯ. ಯಾಕಂದ್ರೆ ಈ ಆದವರಿಗೆ ಸಾವಿಲ್ಲ, ಮರಣ ಇಲ್ಲ. ಒಂದು ಮಾತು ಹೇಳ್ತಾರ, ನಿರಾಕಾರ ಶಿವನ ಸಾಕಾರ ರೂಪವೇ ಶರಣ, ದೇವನ ನಿರಾಕಾರ ಶರಣನು ಸಾಕಾರ. ದೇವ್ರು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಶರಣ ನಮಗೆ ಕಾಣ್ತಾನ, ಅವನೇ ದೇವ್ರು. ಮತ್ತೆ ಆ ಶರಣ ದೇವರಾದ್ಮೇಲೆ ಮತ್ತೆ ಅದನ್ನ ಸಾವಿಲ್ಲ. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಇಲ್ಲಿ ಇವತ್ತು ನಾವು ಈ ಮಟ್ಟಕ್ಕೆ ಬಂದೀವಿ. ಇಲ್ಲಿ ಮೊದಲು ನಾವು ದಂಡಪಿಂಡಗಳಾಗಿದ್ವಿ, ಒಂದು ನಮೂನೆ ಉಂಡಾಬಟ್ಟಿಗಳಾಗಿದ್ವಿ. ಇರ್ಬದ್ರಪ್ಪ ಅಪ್ಪ ಅವ್ರ ಗದಡಿಗೆ ಯಾವ ಬಂದ್ವಿ, ನಾವು ಇಷ್ಟ ನಿಂತು ಮಾತಾಡೋ ಒಟ್ಟು ಒಂದು ಅಲ್ಪ ಶಕ್ತಿ ಅಂದ್ರ ಪ್ರಬಲ ನಾವು ಕಲ್ಕೊಂಡಿವಿ. ಈಗ ನಾವು ಕೈ ಬಿಟ್ಟು ಇರುದ್ರಪ್ಪನವ್ರ ಗರಡಿ ಒಳಗೆ ನಾವು ಬರ್ಲಿಲ್ಲ ಅಂದ್ರ ನಾವು ಒಂದು ದಂಡಪಿಂಡಗಳಾಗಿ ನಾವು ಸಾವನ್ನು ಪಡೆಯುವಂತವ್ರಾಗ್ತಿದ್ವಿ. ಆದ್ರೆ ಇರುಭದ್ರಪ್ಪನವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಬೇಕು. ಯಾಕಂದ್ರೆ ಅವರಿಂದ ಸತ್ಯವನ್ನು ಕಂಡುಕೊಂಡ್ವಿ ನಾವು. ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ಇವತ್ತು ಅವರಿಂದ ನಾವು ಕಲ್ತಿದ್ದೇ ಇವತ್ತು ಈ ಮಟ್ಟಕ್ಕೆ. ನೋಡ್ರಿ, ನಮ್ಮ ಗ್ರಾಮ ಇರೋದು ಕೊಪ್ಪಳ ತಾಲೂಕಿನ ಕೊನೆ ಹಳ್ಳಿ ಗುಡ್ಡಗಾಡ್ಲಿಗದ. ನಮ್ಮ ನಾಗಭೂಷಣಪ್ಪ ಅವ್ರು ನೋಡ್ಯಾರ, ನಮ್ಮ ಮಾದೇವಪ್ಪಣ್ಣವ್ರು ನೋಡ್ಯಾರ, ಎಲ್ಲರೂ ನೋಡ್ರಿ, ಕರಿಗೌಡರು ನೋಡ್ರಿ. ನಮ್ ಗುಡ್ಡ ಅಗದಿ ಕರಡಿ ಒಂದು ಜಂಕ್ಷನ್ ನಾವು ಇದೀವಿ. ಹೊತ್ತು ಮುಳಿತಂದ್ರೆ ನಾವು ಕರಡಿ ಮಕ್ಕ ನೋಡ್ತೀವಿ. ಅಂತಲ್ಲಿ ನಮ್ಮನ್ನ ಅಲ್ಲಿವರೆಗೂ ಬಂದು ನಮ್ಮನ್ನು ಗುರ್ತಿಸಿ ಇಲ್ಲಿಗೆ ಸಿನ್ನೂರು ಒಂದು ಬಸವ ಕೇಂದ್ರಕ್ಕೆ ತಂದು ನಿಲ್ಲಿಸಿದ್ರಲ್ಲ, ಹೌದಲ್ಲ? ಅಂದ್ರೆ ಅವರು ಇವತ್ತು ನಮ್ಮನ್ನೆಲ್ಲ ಬೆಳೆಸಿ ತಾವು ಒಂದು ಹೋದ್ರಲ್ಲ, ಅವ್ರಿನ್ನೂ ಅವ್ರ ಕಾಯ ಶರೀರ ಮಾತ್ರ ಹೋಗ್ಯದ, ಆದ್ರೆ ವೀರಭದ್ರಪ್ಪನವ್ರು ಹೋಗಿಲ್ಲ. ಅಂದ್ರೆ ವೀರಭದ್ರಪ್ಪಣ್ಣನವರು ಅವ್ರಿಗೆ ಸಾವಿಲ್ಲ. ವೀರಭದ್ರಪ್ಪಣ್ಣವರು ನಮ್ಮವರು, ಅವ್ರಿಗೆ ಸಾವಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಮತ್ತೆ ಇನ್ನೊಂದು, ಇಲ್ಲಿ ಈ ಮೌಢ್ಯಯುಕ್ತ ಮುಕ್ತ ಬದುಕಿಗಾಗಿ ಅಂತೇನ ಒಂದು ಶೀರ್ಷಿಕೆ ಇದೆ ಅಲ್ಲ, ಅದ್ರ ಬಗ್ಗೆ ನನಗೆ ಈಗ ಒಂದು ಚನ್ನಬಸವಣ್ಣವ್ರ ವಚನ ಜ್ಞಾಪಕ ಬಂತು. ಅದೇನಂದ್ರೆ, ಕಬ್ಬನಗಿದ ಗಾಣ ಎತ್ತಬಲ್ಲದು ಆಲಸ್ಯವ್ಯ, ಗಗನದಲ್ಲಾಡುವ ಪಕ್ಷಿ ಎತ್ತಬಲ್ಲದು ರವಿಯ ನಿಲವ, ಹಗರಣಕ್ಕೆ ಪೂಜಿಸುವರೆತ್ತಬಲ್ಲರು ನಮ್ಮ ಶರಣರ ಸುಳಿವ, ನಡ ಮುರಿದು ಗೂಡು ಗೂರಾದಡೇನು ಲಿಂಗದ ನಿಜವನರಿಯದನಕ್ಕ, ಸಾವನಕ್ಕ ಜಪವ ಮಾಡಿದಡೇನು ಲಿಂಗ ಪ್ರಾಣ ತನ್ನ ಪ್ರಾಣ ಒಡಮೂಡದನಕ್ಕ,
ಇಂತಿವರೆಲ್ಲರೂ ಅಭ್ಯಾಸ ಶಕ್ತಿಯ ಗುರುಹಿಗರು. ಇಂತಿವರೆಲ್ಲರೂ ಅಭ್ಯಾಸ ಶಕ್ತಿಯ ಗುರುಹಿಗರು. ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಿದ್ದರಾಮ ದೇವರಿಗೆ ಅಹೋರಾತ್ರಿ ನಮೋ ನಮೋ ಎಂದು ಬದುಕಿದನು ಕಾಣ ಪ್ರಭುವೆ, ನಮೋ ನಮೋ ಎಂದು ಬದುಕಿದನು ಕಾಣ ಪ್ರಭುವೆ ಅಂತೇಳಿ ಚನ್ನಬಸವಣ್ಣವ್ರು ಹೇಳಿದರು. ಈ ವಚನ ಹೆಂಗಿದೆ ಅಂದ್ರೆ ಈ ಮೌಢ್ಯ ಭಕ್ತಿ ಏನೋ ಅಲ್ಲಗಳದಾರ ಈ ವಚನದಾಗ ಅವ್ರು ಕೊನೆ ಸಾಲಿನಲ್ಲಿ ಹೇಳ್ತಾರ ಅಭ್ಯಾಸ ಶಕ್ತಿಯ ಗುರಿಗರು. ಅಭ್ಯಾಸ ಶಕ್ತಿಯ ಗುರಿಗರು ಅಂದ್ರೆ ಯಾಂತ್ರಿಕ ಬದುಕಿನವ್ರು. ಅವರು ಒಬ್ರು ಏನ್ ಮಾಡ್ತಾರ ತಮ್ಮ ತಿಳಿದು ಮಾಡಂಗಿಲ್ಲ. ಅವರು ನಮ್ಮ ಅಪ್ಪ ಹಂಗ ಮಾಡ್ತಿದ್ದ ನಾನು ಹಂಗ ಮಾಡ್ಬೇಕು, ನಮ್ಮ ಅಜ್ಜ ಹಿಂಗ ಮಾಡ್ತಿದ್ದ ಹಿಂಗ ಮಾಡ್ಬೇಕು. ಬದಲಾವಣೆ ಇಲ್ಲ. ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಹೆಂಗ ಬದಲಾವಣೆ ಆಗ್ತದ ಹಂಗ ನಾವು ಬದಲಾವಣೆ ಆಗ್ಬೇಕಂತಕ್ಕಂತ ವಿಚಾರ ಇಲ್ಲ. ಅಂದ್ರೆ ಅವ್ರು ಮಾಡಿದ್ದೇ ಮಾಡ್ರು. ಅದಕ್ಕೆ ಚನ್ನಬಸವಣ್ಣವ್ರು ಅವ್ರಿಗೆ ಅಭ್ಯಾಸ ಶಕ್ತಿಯ ಗುರಿಗರು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಉದಾಹರಣೆಯನ್ನು ಕೊಟ್ರು. ಏನಂತ ಉದಾಹರಣೆ ಕೊಟ್ರು ಅಂದ್ರ ಕಬ್ಬ ನಗಿದ ಗಾಣ ಎತ್ತಬಲ್ಲದು ಆಲಸವ್ಯ ಅಂತ ಹೇಳಿದ್ರು. ಅಂದ್ರೆ ಈ ಗಾಣ ಏನದಲ್ಲ ಅದು ಕಬ್ಬನ್ನಷ್ಟೇ ರೀತೈತೆ, ಅದು ಸಿಹಿ ಗೊತ್ತಿಲ್ಲ ಅದಕ್ಕ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಏನು ಹೇಳೋರು, ಗಗನದಲ್ಲಿ ಆಡುವ ಪಕ್ಷಿ ಎತ್ತಬಲ್ಲದು ರವಿಯ ನಿಲವ. ಈಗ ಪಕ್ಷಿ ಆಕಾಶದಾಗ ಎಷ್ಟು ಎತ್ತರಕ್ಕೂ ಹೋಗ್ತದೆ ತನಗ ಅದು ಒಂದು ತನ್ನ ವಿಹಾರಕ್ಕಾಗಿ ಹೋಗ್ತದೆ ಹೊರತು ಅಲ್ಲೇನು ಅದಕ್ಕೆ ಆಹಾರ ಇರಂಗಿಲ್ಲ, ನೀರು ಇರಂಗಿಲ್ಲ. ಅಷ್ಟೆಲ್ಲ ಆರಿದ್ರು ಅದು ಸೂರ್ಯನ ಒಂದು ನಿಲುವನ್ನು ಮುಟ್ಟಕ್ಕೆ ಅದಕ್ಕೆ ಆಗೋದಿಲ್ಲ. ಅದು ಒಂದು ಯಾಂತ್ರಿಕ ಬದುಕು. ಹಂಗ ನಾವಿದೀವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅದ್ಭುತವಾದ ಒಂದು ನಿರ್ಣಯವನ್ನು ಕೊಡ್ತಾರ. ಏನ್ ಕೊಡ್ತಾರಂದ್ರ, ಹಗರಣಕ್ಕೆ ಪೂಜಿಸುವರೆತ್ತಬಲ್ಲರು ನಮ್ಮ ಶರಣರ ಸುಳಿವ. ನೋಡ್ರಿ, ಶರಣರ ನುಡಿ ಸತ್ಯದ ನುಡಿ ಅದ. ಶರಣರು ಸತ್ಯದ ತಳಹದಿಯ ಮೇಲೆ ಬದುಕಿದವರು. ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರಲ್ಲ, ಸತ್ಯ ಎಂಬ ಕೂರಲಗವನೆ ತಡೆದುಕೊಂಡು ಸದ್ಭಕ್ತರು ಗೆದ್ದರು ನೋಡ ಕೂಡಲ ಸಂಗಮ ದೇವ ಅಂತ. ಅದಕ್ಕೆ ಇನ್ನೊಂದಷ್ಟು ಅವರು ಕೋಟ್ ಮಾಡಿದಾರೆ, ಕೊಲ್ಲುವನೆಂಬ ಭಾಷೆ ದೇವನದು, ಗೆಲುವನೆಂಬ ಭಾಷೆ ಭಕ್ತನದು ಅಂತೇಳಿ. ಅಂದ್ರೆ ಶರಣರು ಸತ್ಯದ ಒಂದು ತಳಹದಿಯ ಮೇಲೆ ಹೋದ್ರು. ಆದ್ರೆ ಈಗ ನಮ್ಗೆ ಇನ್ನೊಂದು ಏನ್ ಅನಿಸ್ತದಂದ್ರ, ಇಲ್ಲಿ ಕೊಲ್ಲುವನೆಂಬ ಭಾಷೆ ಗೆಲ್ಲುವನೆಂಬ ಭಾಷೆ, ಕೊಲ್ಲೋದ ದೇವರು ಗೆಲ್ಲೋದು ಭಕ್ತರು ಅಂತ ಇದು ಹೆಂಗ ಅಂತಕ್ಕಂಥ ಕನ್ಫ್ಯೂಷನ್ ನಮ್ಗೆ ಆಗ್ತದೆ. ಆದ್ರೆ ಒಂದು ಸತ್ಯ ಇದೆ ಇದರಲ್ಲಿ. ಹೆಂಗ್ ಸತ್ಯ ಇದೆ ಅಂದ್ರೆ, ಭಗವಂತ 84 ಕೋಟಿ ಜೀವರಾಶಿಗಳನ್ನು ನಿರ್ಮಾಣ ಮಾಡಿದ. ಭಗವಂತ 84 ಕೋಟಿ ಜೀವರಾಶಿಗಳನ್ನು ನಿರ್ಮಾಣ ಮಾಡಿ ಅವಕ್ಕೆ ಸಾವನ್ನಿಟ್ನಲ್ಲ, ಇದೇ ಕೊಲ್ಲುವನೆಂಬ ಭಾಷೆ. ಆದ್ರೆ ಶರಣರ ಭಾಷೆ ಹಂಗಲ್ಲ, ಅವ್ರದ್ದು ಗೆಲ್ಲುವ ಭಾಷೆ. ಅವ್ರು ಹೆಂಗೆ ಗೆಲ್ತಾರ? ಶರಣರಿಗೆ ಹೆಂಗೆ ಗೆಲ್ತಾರ ಅಂದ್ರೆ, ಅವರು ಅಷ್ಟಾವರಣ ಸಂಪನ್ನರಾಗಿರ್ತಾರ, ಪಂಚಾಚಾರ ಸಂಪನ್ನರಾಗಿರ್ತಾರ, ಶಟಸ್ಥಲ ಸಂಪನ್ನರಾಗಿರ್ತಾರ. ಅಂದ್ರ ಅಷ್ಟಾವರಣ ಪಂಚಾಚಾರ ಶಟಸ್ಥಲವನ್ನು ಮೀರಿ ಅವ್ರು ಏನ್ ಮಾಡ್ತಾರ, ದೇವರೊಳಗೆ ದೇವರಾಗ್ತಾರ, ಶರಣರಾಗ್ತಾರ. ಅದಕ್ಕೆ ಅವ್ರದ್ದು ಗೆಲುವನೆಂಬ ಭಾಷೆ ಅಂತೇಳಿ ಬಸವಣ್ಣವರು ಈ ಪರಿಜ್ಞಾನವನ್ನು ನಮ್ಮಲ್ಲಿ ಇಟ್ಟಾರ. ಅದಕ್ಕೆ ಅದನ್ನ ಬಿಟ್ಟು ನಾವು ಹಗರಣಕ್ಕೆ ಪೂಜಿಸ್ಕೊಂತ ಹೊಂಟಿವಿ. ಹಗರಣ ಅಂದ್ರೆ ನಾಟಕೀಕರಣ. ಬರೀ ನಾಟಕೀಕರಣ ನಮ್ದು ಕೆಲಸ. ಈಗ ನಮ್ಮ ಮಾದೇವಪ್ಪಣ್ಣ ಒಂದು ಯಾವ್ದಾದ್ರು ದೇವ್ರಿಗೆ ಅಭಿಷೇಕ ಮಾಡಿದ್ರೆ ಮಾದೇವಪ್ಪಣ್ಣ ಮಾಡ್ಸಂತ ನಾನು ಮಾಡ್ಸದ. ಯಾಕಂತ ನನಗೆ ಗೊತ್ತಿಲ್ಲ. ಯಾಂತ್ರಿಕ ಬದುಕು. ಹಗರಣ ಪೂಜಕರು ನಾವು. ಈಗ ನೋಡ್ರಿ, ಈಗ ಒಂದು ಸ್ವಲ್ಪ ದಿವಸ ರಾಜಕಾರಣದಾಗ ನಡೀತಿ. ಯಡಿಯೂರಪ್ಪನವರು ಶತರುದ್ರಯಾಗ ಮಾಡಿದ್ರು. ನಾವೇನ್ ಕಡಿಮೆ ಅಂತ ದೇವೇಗೌಡರು ಮತ್ತು ಅವರು ಸುಪುತ್ರರು ರಣಚಂಡಿ ಹೋಮ ಮಾಡಿದ್ರು. ಇದರಿಂದ ಯಾರಿಗ ಲಾಭ? ಎಲ್ಲ ಮೌಢ್ಯ. ಅಂದ್ರೆ ಇವತ್ತು ನಮ್ಮ ರಾಜಕಾರಣಗಳು ಕೂಡ, ನಮ್ಮ ದೇಶವನ್ನು ಆಳುವವರು, ನಮ್ಮನ್ನಾಳುವವರು ಕೂಡ ಈ ಮೌಢ್ಯ ಭಕ್ತಿಯಲ್ಲಿ ಅದರಲ್ಲ. ಇದು ನಮ್ಮ ದುರಂತ ಅಂತ ನಾ ಭಾವಿಸ್ತೀನಿ. ಅದಕ್ಕೆ ಮತ್ತೆ ಮುಂದೆ ನಾವು ಇನ್ನು ಏನ್ ಮಾಡ್ತೀವಿ, ಸಾವನಕ್ಕ ಜಪ ಮಾಡಿದಡೇನು ಲಿಂಗ ಪ್ರಾಣ ತನ್ನ ಪ್ರಾಣ ಹೊರಮೂಡದನಕ್ಕ ಅಂತ ಅಂತೀವಲ್ಲ. ನಾವು ಹುಟ್ಟಿದಾಗಿದ್ದ ಸಾಯತನ ಜಪ ತಪ್ಪ ಅಂತ ಹೊಂಟೀವಿ. ಲಿಂಗಾಂಗ ಸಾಮರಸ್ಯ ಏನು ಗೊತ್ತಿಲ್ಲ, ಲಿಂಗಾನುಭವ ಏನು ಗೊತ್ತಿಲ್ಲ. ಅದಕ್ಕೆ ಇದು ಕೂಡ ಒಂದು ಮೌಢ್ಯ ಭಕ್ತಿ ಅಂತ ನಾ ಹೇಳಕ್ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಾವೆಲ್ಲರೂ ಇವತ್ತು ಮಾಡಬೇಕಾದಿಷ್ಟೇ, ಬಸವಾದಿ ಶಿವಶರಣರ ವಿಚಾರಧಾರೆಗಳನ್ನು ನಾವು ಇವತ್ತು ಅನುಸರಿಸಬೇಕಾಗ್ತದ. ಯಾಕಂದ್ರೆ ಬಸವಣ್ಣನವರ ವಿಚಾರದಲ್ಲಿ ಸತ್ಯ ಇದೆ. ಆ ಸತ್ಯವನ್ನು ನಾವು ಇವತ್ತು ಆರಾಧಿಸ್ಬೇಕಾಗ್ತದೆ, ಸ್ಮರಿಸ್ಬೇಕಾಗ್ತದ, ಮತ್ತು ಅದರಂತೆ ನಡಿಬೇಕಾಗ್ತದ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ನನ್ನ ಹಿರಿಯ ಅನುಭವಿಗಳು ಸ್ವಲ್ಪ ಮಾತಾಡಿದ್ದಾರೆ. ನನ್ನ ಒಂದು ಸಮಯವನ್ನು ಅವ್ರಿಗೆ ಒಪ್ಪಿಸಿ
ನನ್ನ ಎಲ್ಲ ಮಾತು ಮುಗಿಸ್ತೇನೆ. ಜೈ ಗುರು ಬಸವೇಶ್ವರ. ಮಹಾಭಾರತದಲ್ಲಿ ಒಂದು ಕರ್ಣ ಸಂಜೆ ವಂದನ ಅಂತ ಮಾಡಕ್ ಹೋಗ್ತಾರಲ್ವಾ, ಅವಾಗ ದಾನ ಮಾಡ್ತಿರ್ತಾನೆ ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಅವರು ರಾಜನಿಂದ ಕೆಳಗೆ ಇಳಿದು ಬಂದಿರ್ತಾನೆ. ಬ್ರಾಹ್ಮಣರು ಸೂತಪುತ್ರನಿಂದ ದಾನ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ. ದಾನ ಸ್ವೀಕರಿಸಲ್ಲ ಅಂದ್ರೆ ಯಾಕೆ ಅಂತ ಕೇಳ್ತಾರೆ. ನೀವು ಇಷ್ಟು ದಿನ ರಾಜರಿದ್ರೆ ಇವಾಗ ರಾಜಸ್ಥಾನದಿಂದ ಇಳಿದಿದ್ದೀರಾ, ಅದಕ್ಕೆ ಸೂತಪುತ್ರ ನೀವು, ನಾನು ದಾನ ಸ್ವೀಕರಿಸಿದಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟು ದಿನ ನಾನು ರಾಜ ಇದ್ದೀನಿ ಅಂತ ಅಂಜಿಕೆ ದಾನ ಸ್ವೀಕರಿಸಿದ್ರು, ಆ ಸೂತಪುತ್ರ ಪುತ್ರ ಅಂತ ನಂಬಿರ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕರ್ಣನ ಧರ್ಮಪತ್ನಿ ಹೇಳ್ತಾಳೆ, ಹೌದು ಯಾಕೆ ಹಿಂಗ್ ಸ್ವೀಕರಿಸೋದಿಲ್ಲ ಅಂದ್ರೆ ಸೂತಪುತ್ರನಿಂದ ದಾನ ಸ್ವೀಕರಿಸಿದ್ರೆ ನನಗೆ ಮುಂದಿನ ಜನ್ಮದಾಗ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾರೆ ಬ್ರಾಹ್ಮಣರು. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಇವರು, ಆ ಅಮ್ಮ ಹೆಂಗ್ ಹೇಳ್ತಾಳೆ ಅಂದ್ರೆ ಶರಣ ಇದ್ದಂಗೆ ಇವಾಗ ಹೆಂಗಂತಂದ್ರೆ ಕೇಳ್ತಾಳೆ, ಇವಾಗ ನನ್ನ ಪತಿರಾಯ ಸೂತಪುತ್ರಾಗಿ ಹುಟ್ಟಿದಾನೆ, ಆ ಕಾರಣಕ್ಕೆ ಸೂತಪುತ್ರರಾಗಿ ಹುಟ್ಟಿದಾನೆ. ಈಗ ನೀವು ತಪ್ಪು ಮಾಡ್ತಿದ್ದೀರಾ, ದಾನ ಸ್ವೀಕರಿಸ್ತಿದ್ದಿಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ, ನೀವುನು ಮುಂದಿನ ಜನ್ಮದಲ್ಲಿ ಸೂತಪುತ್ರನಾಗಿ ಹುಟ್ಟೋಗ್ಬೇಕಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ನೋಡ್ರಿ ಸನ್ನಿವೇಶ ಅಲ್ಲಿನ ಮಹಾಭಾರತದಾಗ ಬರೇ ನಾವು ಪಾಂಡವರ ಕೌರವ್ರದ್ದು ಹೇಳೋದಲ್ಲ, ಅಲ್ಲಿನೂ ಎತ್ತಿ ತೋರಿಸ್ತಾನೆ ಕರ್ಣ ಹಿಂಗಂತ ಹೇಳಿ. ಅದ್ರಿಂದ ನಮ್ಮ ಬಸವಾದಿ ಶರಣರು ಏನ್ ಹೇಳಿದ್ರಿ, ಇವನ್ನೆಲ್ಲಾ ನೋಡ್ಕೊಂಡ ಹೇಳಿ ಮಟ್ಟ ಇವ್ರನ್ನೇ ಅರಳಯ್ಯನವ್ರನ್ನ ಕಕ್ಕಯ್ಯನವ್ರನ್ನ ನಮ್ ಬಂಧುಗಳಂತ ಹೇಳ್ತಾರೆ. ಇನ್ನು ಅದೇ ಮಹಾಭಾರತದಾಗೆ ಹೇಳಿದನ್ನ ಅದನ್ನ ನಾವು ಇದು ಮಾಡ್ಕೊಳಂಗಿಲ್ಲ, ಅದನ್ನ ಹೈಲೈಟ್ ಆಗಿ ಮಾಡಿ ತೋರ್ಸಂಗಿಲ್ಲ ರೀ ಯಾರು. ನೀವು ಹಿಂಗೆ ಸೂತ 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 ಅಂತ ಹೇಳಿ ಸೂತಪುತ್ರನೇ ಮಾಡಿ ಕುಂದಿಸ್ಬಿಟ್ರು ಬಸವಣ್ಣವ್ರ. ಅದಕ್ಕೆ ನಮ್ಮನ್ನ ನೀವೇ ಲಿಂಗ ಕೊಟ್ಬಿಟ್ಟು ನೀವೇ ದೇವ್ರ ಅಂತ ಹೇಳ್ಬಿಟ್ರು ನಮ್ಗೆ. ಸೂತಪುತ್ರನಲ್ಲ ನಾವು ಯಾವ್ದನ್ನ ಅಲ್ಲ, ಲಿಂಗ ಕೊಟ್ಬಿಟ್ಟು ದೇವ್ರಂತಾನೆ ಹೇಳ್ಬಿಟ್ರು. ಮೌಢ್ಯ ಅನ್ನೋದಕ್ಕೆ ಇದೇ ಕಾರಣ ಅಂತ ನಾ ಹೇಳ್ತಿರೋದು. ಮತ್ತೆ ನಮ್ಮವರಿಗೆ ಸಾವಿಲ್ಲ ಅಂತ ಅಣ್ಣವ್ರು ಹೇಳಿದ್ರು. ಅಣ್ಣ ಇವತ್ತು ನಮ್ಮ ಅಪ್ಪ ಹಾಕಿದಾಗ ಮರಕ್ಕೆ ನಾನು ಹೋಗ್ತೀನಿ, ಯಾಕಂದ್ರೆ ನಿಮ್ನೆಲ್ಲರೂ ಹುಟ್ಟಾಕಿದ್ದಾರೆ, ಸತ್ಯ ದಾರಿನ ನನಗೆ ತೋರಿಸ್ತಿದ್ದಾರೆ. ಈ ನಿಜವಾದ ಸತ್ಯ ದಾರಿನ ನಾನು ಓದ್ಲೇಬೇಕು. ನಮ್ಮಪ್ಪ ಹಾಕಿದ್ದು, ನಮ್ಮಪ್ಪ ಅಂತಿಂತದ್ ಹಾಕಿದ್ದಲ್ಲ, ನಾನು ಶಾಶ್ವತವಾಗಿ ನಮ್ಮಪ್ಪ ಹಾಕಿದ್ದದಕ್ಕೆ ನಾನು ಹೋಗ್ತಿದ್ದೀನಿ. ನೀವ್ ಹೇಳ್ದಂಗೆ ಶಿಕ್ಷಕರಲ್ಲಣ್ಣ, ಎಂತೆಂತ ದೊಡ್ಡ ಕ್ಲಾಸ್ ಒನ್ ಆಫೀಸರು ACP ಮಿಸಸ್ ಗಳು ಒಂದಿಬ್ರು 3 ಜನ ಹೇಳಿದ್ರು, ವರಮಹಾಲಕ್ಷ್ಮಿ ಪೂಜೆ ನೀನ್ ಮಾಡ್ ಲಕ್ಷ್ಮಿ, ನನ್ ಲಕ್ಷ್ಮಿ ಅಂತ ಕರೀತಾರಲ್ಲಿ, ಲಕ್ಷ್ಮಿ ನೀನು ವರಮಹಾಲಕ್ಷ್ಮಿ ಪೂಜೆ ಮಾಡು, ತುಂಬಾ ಒಳ್ಳೇದಾಗುತ್ತೆ. ಯಾಕೋ ನಿನ್ ಕಾಡ್ತಿದೆ, ಮೊನ್ನೆ ಬೀತಿ ಲಿಗ್ಮೆಂಟ್ ಟೈರ್ ಮಾಡ್ಕೊಂಡಿ, ಆ ಸಲ ಬೀತಿ ಕೈ ಮುರ್ಕೊಂಡಿ, ಯಾಕೋ ನಿಮ್ಮ ಅಪ್ಪಾಜಿ ಹೋದ್ರು ನಿಮ್ ಮನೇಲಿ, ಯಾಕೋ ನಿನ್ ತೊಂದ್ರೆ ಮೇಲೆ ತೊಂದ್ರೆ ಕೊಡ್ತಿದ್ದಾರೆ, ವರಮಹಾಲಕ್ಷ್ಮಿ ಪೂಜೆ ಮಾಡು ಒಳ್ಳೇದಾಗುತ್ತೆ ಅಂತ. ಒಳ್ಳೇದ ಕೈ ಮುರ್ಕೊಂಡ್ರೆ ನನಗ್ ಬರ್ಲೇ ಮರಕ್ ಬರುತ್ತೇನ್ರಿ, ಮರದೇ ಕೊಂಬಿ ಕಡ್ದಾಗ್ತೀವಿ ಅಂತ ನಾವು ಮನುಷ್ಯರಾಗಿ. ಮನುಷ್ಯ ಬಂದ್ಮೇಲೆ ಅನುಭವಿಸ್ಬೇಕು, ಸಾವು ಬಂದ್ರೆ ಸಾಯ್ಬೇಕು ಹೇಳ್ತಾರಲ್ಲ ಅಪ್ಪಗಳು ಒಂದು ವಚನದಲ್ಲಿ, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳಿ. ಅದ್ರಂಗೆ ನನ್ಗೆ ಇದಾಗಿದೆ, ಅದಕ್ಕಾಗಿ ಹೇಳ್ದೆ ನಿಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಹಿಂಗಂತ ಹೇಳಿದಾಗ ಹೌದಾ ಅಂತಾರೆ. ಇನ್ನೊಂದ್ ಕಡೆ ಕರೀತಾರೆ ಸುಷ್ಮಾನ್ ಅಂತ ಆನ್ಲೈನ್ ಕ್ಲಾಸಸ್ ಬರ್ತಿದೆ, ಯೋಗ ಧ್ಯಾನ ಅಂತ ಹೇಳಿ. ಆ ಯೋಗ ಧ್ಯಾನದಲ್ಲಿ ಕರೀತಾರೆ, ಮನೆತನ ಬಂದು ಕರೀತಾರೆ, ಕರೆದು ಹೋಗ್ತಾರೆ. ನಮಗ್ ಧ್ಯಾನ ಅಂದ್ರೆ ಇವಾಗ ಬಹಳ ಪ್ರೀತಿ ಆಗ್ಬಿಟ್ಟಿದೆ, ಇಲ್ಲಿ ನಿಮ್ಗೆ ಅನುಭವ ಆಗ್ಬಿಟ್ಟಿದೆ, ನಿಮಗಿಲ್ಲ ರೀ. ನಾವು ಇದ್ದಲ್ಲಿ ಊರಲ್ಲಿ ಬಹಳ ಪ್ರೀತಿ ನಮ್ಗೆ ಧ್ಯಾನ ಅಂದ್ರೆ, ಯಾಕಂದ್ರೆ ಗಿಜಿ ಲೈಫ್ ಅಲ್ಲಿ ಧ್ಯಾನ ಅಂದ್ಬಿಟ್ರೆ ಧ್ಯಾನ ಮಾಡಿಸ್ತಾರಲ್ಲ ಅಂತ ಹೋಗ್ತೀವಿ. ಅಲ್ಲಿ ಏನ್ ಹೇಳ್ತಾರೆ ಓಂ ಅಂತ 27 ಸಲ ಹೇಳ್ರಿ ಅಂತ ಹೇಳ್ತಾರೆ, ಕಣ್ ಮುಚ್ಕೊಂಡ್ ಕೂತ್ಕ ಅಂತ ಹೇಳ್ತಾರೆ. ನಮ್ ಬಸವಣ್ಣ ಏನ್ ಕೊಟ್ಟ, ಲಿಂಗಾಂಗ ಸಮರಸ್ಯ ಕೊಟ್ಟ. ಆ ಲಿಂಗ ಪೂಜೆನೆ ಕಣ್ ಮುಚ್ಕೊಂಡ್ ಕೂತ್ರೆ ನಮ್ಗೆ ಇಲ್ಲಾರ್ದ ಯೋಚನೆಗಳು ಬರ್ತವೆ. ಲಿಂಗವನ್ನು ಹಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಅದ ಆನಂದ ಮಾಡ್ದವ್ಗೆ ಗೊತ್ತು, ಅನುಭವಿಸಿದವ್ರಿಗೆ ಗೊತ್ತು ಅಂತ ಹೇಳ್ತಾರೆ ಅಲ್ವಾ. ಅದ್ರಂಗೆ ಹಂಗಾಗಿ ಹೇಳ್ತಿರ್ತೀನಿ, ನೀವ್ ಇದಲ್ಲ ಇದು ಅಂತ. ಆಮೇಲೆ ನಿಮ್ಗೆ ಸುಖ ಬರಲ್ವಾ ಅಂತಾರೆ. ನನ್ ಲಿಂಗು ನನ್ ಮೈ ಮೇಲೆ ಇರುತ್ತೆ, ನನ್ಗೆ ಯಾಕೆ ಸುಖ ಬರುತ್ತೆ, ನನ್ಗೆ ಏನಿದ್ರು ಸುಖ ಬರಂಗಿಲ್ಲ ಅಂತ ಹೇಳಿ ಧೈರ್ಯವಾಗಿ ಹೇಳ್ತೀನಿ. ಅಯ್ಯೇ ಬಿಡು ಆಕಿ ಹಂಗ್ ಮಾಡ್ತಾಳಲ್ಲ, ಅವ್ರಿಗೆ ಏನಾಗೈತಿ, ನಾವು ಹಂಗೆ ಇರ್ಬೇಕಂತ ಈಗ ಹತ್ರಕ್ ಬರ್ತಿದ್ದಾರೆ, ಒಪ್ಕೊಂತಿದ್ದಾರೆ ನನ್ ತತ್ವನ. ಆದ್ರೆ ನನ್ಗೆ ಆ ಬೆಂಗಳೂರು ಲೈಫಲ್ಲಿ ಹೆಂಗಾಗಿದೆ ಅಂದ್ರೆ, ಹೋಗ್ಬೇಕಾದ್ರೆ 2 ಅವರು ನನ್ಗೆ 10 ವರ್ಷ ಆಯ್ತು, ಈ ಅನುಭವ ಸಿಕ್ಕಿಲ್ಲ. ಇಲ್ಲಿ ಬಂದು ಅನುಭವನ ತಿಳ್ಕೊಂತಿದ್ದೀನಿ ಅನ್ನೋದೇ ಬಹಳ ದೊಡ್ಡ ಖುಷಿ. ರುದ್ರಪ್ಪಣ್ಣ ಅವ್ರು ಹೇಳಿದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು. ಮೌಢ್ಯದ ಹೇಳಿದ್ರು, ಎಮ್ಮವರಿಗೆ ಸಾವಿಲ್ಲ. ನಮ್ಮ ಅಪ್ಪನ ಯಾರು ಅಂತೀರಾ, ನೀವು ಯಾರಿಲ್ಲ, ನೀವೆಲ್ಲರಲ್ಲಿ ಅದಾರ. ನಮ್ಮ ಅಪ್ಪನ ಇವತ್ತು ನೆನೆಸ್ಕೊಂತಿದ್ದೀರಂದ್ರೆ ಅದಾರ ಇಲ್ಲ ರೀ ಎಲ್ಲಾರಲ್ಲಿ. ಪ್ರತಿಯೊಂದು ಕ್ಷಣನು ನಾನು 2 ದಿನ ಆಯ್ತು ಬರಕ್ಕೆ, ಅಣ್ಣವ್ರ ನಗುಮುಖ ಕಾಣ್ತಿತ್ತು, ಅಣ್ಣವ್ರ ನಗುಮುಖ ಇದೆ ಇಲ್ಲಿ ಅಂತ ಹೇಳ್ಕೊಂತಾನೆ ಬರ್ತಾರೆ. ಮತ್ತೆ ನಮ್ಮಪ್ಪ ಎಲ್ಲಿ ಹೋಗಿದ್ದಾನೆ, ನಿಮ್ಮಮ್ಮ ಎಲ್ಲರಲ್ಲೇ ಇದ್ದಾರೆ. ಅದಕ್ಕೆ ಶರಣರಿಗೆ ಎಂದೂ ಸಾವಿಲ್ಲ ಅಂತ ಹೇಳ್ಕೊಟ್ಟ ಅಂಬೇಶಣ್ಣವರಿಗೆ ಭಕ್ತಿಯ ಶರಣಾರ್ಥಿಗಳು.